ಸಮಾನತೆಯ ಸಮಾಜ ನಿರ್ಮಾಣ ಆಗಬೇಕು, ಜಾತ್ಯತೀತ ರಾಷ್ಟ್ರ ಆಗಬೇಕು. ಇದನ್ನು ಮಾಡ್ತಕ್ಕಂಥದ್ದು ನಮ್ಮ ಗುರಿ ಅಂತಕ್ಕಂಥದ್ದನ್ನ ಇವತ್ತು ನಾನು ಹೇಳಲಿಕ್ಕೆ ಬಯಸ್ತೇನೆ. ಬಹಳ ಜನ ನಮ್ಮ ಮೇಲೆ ಟೀಕೆ ಮಾಡ್ತಾರೆ. ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಕೊಟ್ಬಿಟ್ಟ ಮೇಲೆ, ಚಂದ್ರಶೇಖರ್ ಗೌಡ, ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಕೊಟ್ಟ ಮೇಲೆ ಅಭಿವೃದ್ಧಿ ಕೆಲಸಗಳಿಗೆ ದುಡ್ಡಿಲ್ಲ, ಎಲ್ಲ ಅಭಿವೃದ್ಧಿ ಕೆಲಸಗಳು ನಿಂತು ಹೋಗಿದ್ದಾವೆ. ಇದೇನು ಇವತ್ತು ಇಷ್ಟೊಂದು ಕೋಟಿ ರೂಪಾಯಿಗಳಿಗೆ ಅಭಿವೃದ್ಧಿ ಕೆಲಸಗಳಿಗೆ ಶಂಕುಸ್ಥಾಪನೆ ಮಾಡಿದೀವಲ್ಲ, ಅಭಿವೃದ್ಧಿ ಕೆಲಸಗಳು ನಿಂತಿದ್ದಾವೆ. ಇಷ್ಟೊಂದು ಸವಲತ್ತುಗಳು ಕೊಟ್ಟಿದ್ದು, 1.5 ಲಕ್ಷ ಜನರಿಗೆ ಸವಲತ್ತುಗಳನ್ನು ಕೊಟ್ಟಿದ್ದೇವೆ. ನಾಟ್ ಎ ಸ್ಮಾಲ್ ಜೋಕ್. ಎಲ್ರಿಗೂ ಕೊಟ್ಟಿದ್ದೇವೆ. ಜನವರಿನಲ್ಲಿ ಕೊಟ್ಟಿದ್ದೇವೆ, ಈಗ ಡಿಸೆಂಬರ್ನಲ್ಲಿ ಕೊಡ್ತಾ ಇದ್ದೀವಿ. ಕಳೆದ ವರ್ಷ ಕೊಟ್ಟಿದ್ದೇವೆ, ಈ ವರ್ಷ ಕೊಟ್ಟಿದ್ದೇವೆ. ಅದರಿಂದ ಟೀಕೆಗಳು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಟೀಕೆ ಮಾಡಬೇಕು. ನಾನು ಮಾಡಬಾರದು ಅಂತ ಹೇಳಕ್ ಹೋಗಲ್ಲ. ಟೀಕೆಗಳು ಸ್ವಾಗತ, ಆದರೆ ರಚನಾತ್ಮಕವಾದಂಥ ಟೀಕೆಗಳಿದ್ದಾಗ ಮಾತ್ರ ಅವಕ್ಕೆ ಸ್ವಾಗತ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಇಲ್ಲದೆ ಹೋದರೆ ಜನ ಅದನ್ನ ಆ ಟೀಕೆಗಳನ್ನ ಸತ್ಯಾಂಶದಿಂದ ಕೂಡಿಲ್ಲೇ ಇರ್ತಕ್ಕಂಥ ಟೀಕೆಗಳನ್ನ ಜನ ತಿರಸ್ಕಾರ ಮಾಡ್ತಾರೆ. ಇದನ್ನ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾನು ಇವತ್ತು ಕರ್ನಾಟಕದ ಬಜೆಟ್ 3,71,000 ಕೋಟಿ ರೂಪಾಯಿ, 3,71,000 ಕೋಟಿ ರೂಪಾಯಿ. ಅದರಲ್ಲಿ ಒಟ್ಟು ಅಭಿವೃದ್ಧಿಗೆ ಇಟ್ಟಿರ್ತಕ್ಕಂಥ ಹಣ 1,20,000 ಕೋಟಿ. 1,20,000 ಕೋಟಿ. ಆ 1,20,000 ಕೋಟಿನಲ್ಲಿ 52,009 ಕೋಟಿ ರೂಪಾಯಿ ಗ್ಯಾರಂಟಿ ಯೋಜನೆಗಳಿಗೆ ನಾವು ತೆರೆದಿದ್ದೀವಿ. ಸುಮಾರು 68,000 ಕೋಟಿ ಅಭಿವೃದ್ಧಿ ಕೆಲಸಗಳಿಗೆ ಖರ್ಚು ಮಾಡ್ತಾರೆ. 68,000 ಕೋಟಿ. ನಾವು ಎಕ್ಸ್ಪೆಂಡಿಚರ್ ನಲ್ಲಿ 2 ತರ ಇರ್ತದೆ. ಒಂದು ರೆವಿನ್ಯೂ ಎಕ್ಸ್ಪೆಂಡಿಚರ್, ಇನ್ನೊಂದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ಒಂದು ಸರ್ಕಾರ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅನ್ನ ಕಳೆದ ವರ್ಷಕ್ಕಿಂತ ಕಡಿಮೆ ಮಾಡಿದ್ರೆ ಅದು ಅಭಿವೃದ್ಧಿ ಕೆಲಸಗಳಿಗೆ ಹಣ ಮಾಡ್ತಾ ಇಲ್ಲ. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂದ್ರೆ ಏನು? ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂದ್ರೆ ಅಸೆಟ್ ಕ್ರಿಯೇಷನ್, ಸಂಪತ್ತನ್ನ ನಿರ್ಮಾಣ ಮಾಡತಕ್ಕಂಥದ್ದು. ಕಳೆದ ವರ್ಷಕ್ಕಿಂತ ಈ ವರ್ಷ ಹೆಚ್ಚು ಹಣವನ್ನ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೆ ನಾವು ಖರ್ಚು ಮಾಡಿದ್ದೀವಿ. 23-24ರಲ್ಲಿ ಖರ್ಚು ಮಾಡೋದಕ್ಕಿಂತ 24-25ರಲ್ಲಿ ಹೆಚ್ಚು ಹಣವನ್ನ ಖರ್ಚು ಮಾಡಿದ್ದೀವಿ. ಅದರರ್ಥ ವೃದ್ಧಿಯ ನಮ್ಮ ಬೆಳವಣಿಗೆಯ ವೇಗ ಜಾಸ್ತಿ ಆಗಿದೆ. ಈಗ GDP ಗ್ರೋತ್, ಆಂತರಿಕ ಉತ್ಪನ್ನದ ಬೆಳವಣಿಗೆ, GDP ಅಂತ ಕೇಳ್ತೀವಿ. ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್, ಆಂತರಿಕ ಉತ್ಪನ್ನ. ಇಡೀ ದೇಶದಲ್ಲಿ ವಿ ಆರ್ ನಂಬರ್ 1. ರಾಷ್ಟ್ರದ ಎಲ್ಲ ಸರಾಸರಿ ರಾಜ್ಯಗಳ ಸರಾಸರಿ GDP 8.2 ಇದ್ರೆ ಕರ್ನಾಟಕದ GDP 10.2. ದಟ್ ಮೀನ್ಸ್ ಟು ಸೇ ನಾವು GDP ಬೆಳವಣಿಗೆಯಲ್ಲಿ ಇಡೀ ರಾಷ್ಟ್ರದಲ್ಲಿಯೇ ನಂಬರ್ 1. ಆಮೇಲೆ FDI, ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್, ಫಾರಿನ್ ಡೆವಲಪ್ಮೆಂಟ್, ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಮಹಾರಾಷ್ಟ್ರ ಬಿಟ್ಟರೆ ವಿ ಆರ್ ನಂಬರ್ 2.
2ನೇ ಸ್ಥಾನದಲ್ಲಿರ್ತಕ್ಕಂಥದ್ದು. ತೆರಿಗೆ ಕೊಡ್ತಕ್ಕಂಥದ್ರಲ್ಲಿ ಮಹಾರಾಷ್ಟ್ರ ಬಿಟ್ಟರೆ ವಿ ಆರ್ ನಂಬರ್ 2, ನಾಟ್ ಗುಜರಾತ್, ನಾಟ್ ಮಧ್ಯಪ್ರದೇಶ, ನಾಟ್ UP, ನಾಟ್ ಬಿಹಾರ್, ನಾಟ್ ಹರಿಯಾಣ.